ಹಲೋ ಮಕ್ಕಳೇ, ನಾವಿವತ್ತು ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಈ ಚಾಪ್ಟರಲ್ಲಿ ಏನೇನಿದೆ ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂದರೆ ಏನು? ಇವಾಗ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಅಗ್ರಿಮೆಂಟ್ ಇರುತ್ತೆ. ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಚೇಂಜಸ್ ಆದರೆ ಇರುವಂತಹ ಅಗ್ರಿಮೆಂಟ್ ಕ್ಯಾನ್ಸಲ್ ಆಗಿ ಹೊಸ ಅಗ್ರಿಮೆಂಟು ಎನ್ಫೋರ್ಸ್ ಆಗುತ್ತೆ. ಇದಕ್ಕೆ ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಂತ ಹೇಳ್ತಾರೆ. ರೀಕಾನ್ಸ್ಟಿಟ್ಯೂಷನ್ ಆಫ್ ಅ ಪಾರ್ಟ್ನರ್ಶಿಪ್ ಫಾರ್ಮ್ ಇದಕ್ಕೆ 4 ರೀಸನ್ಸ್ ಇರುತ್ತೆ. ಫಸ್ಟ್ ಒನ್ ಬಂದುಬಿಟ್ಟು ಚೇಂಜ್ ಇನ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸೆಕೆಂಡ್ ಒನ್ ಬಂದುಬಿಟ್ಟು ಅಡ್ಮಿಷನ್ ಆಫ್ ಅ ಪಾರ್ಟ್ನರ್. ಥರ್ಡ್ ಒನ್ ಬಂದುಬಿಟ್ಟು ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್. ಫೋರ್ತ್ ಒನ್ ಬಂದುಬಿಟ್ಟು ಡೆತ್ ಆಫ್ ಅ ಪಾರ್ಟ್ನರ್. ಸೊ ಈ 4 ಸಿನಾರಿಯೋದಲ್ಲಿ ಏನಾಗುತ್ತೆ ಅಂದರೆ ಇರುವಂತಹ ಎಕ್ಸಿಸ್ಟಿಂಗ್ ಅಗ್ರಿಮೆಂಟನ್ನು ಸ್ಟಾಪ್ ಆಗುತ್ತೆ ಮತ್ತು ಹೊಸ ಅಗ್ರಿಮೆಂಟು ಎನ್ಫೋರ್ಸ್ ಆಗುತ್ತೆ. ಈ ಹೊಸ ಅಗ್ರಿಮೆಂಟಲ್ಲಿ ಇವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನೇನಿರುತ್ತೆ ಅದೆಲ್ಲ ಕ್ಲೀನಾಗಿ ಡಿಸ್ಕ್ರೈಬ್ ಆಗಿರುತ್ತೆ. ಓಕೆ, ಸೊ ಇವಾಗ ಅಡ್ಮಿಷನ್ ಆಫ್ ಅ ಪಾರ್ಟ್ನರ್, ಒಬ್ಬ ಪಾರ್ಟ್ನರ್ ಹೊಸದಾಗಿ ಅಡ್ಮಿಟ್ ಆದಾಗ ಏನೇನೆಲ್ಲ ಕಾನ್ಸೆಪ್ಟ್ಸ್ನ ನಾವು ಕಲಿತೀವಿ ಅಂತ ನೋಡೋಣ. ಇದರಲ್ಲಿ ಫಸ್ಟ್ ಒನ್ ಬಂದುಬಿಟ್ಟು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಸೆಕೆಂಡ್ ಒನ್ ಸ್ಯಾಕ್ರಿಫೈಸ್ ರೇಷಿಯೋ, ಥರ್ಡ್ ಒನ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್, revaluation of assets and reassessment of liability, distribution of accumulated profits ಮತ್ತು adjustments of partners capital. ಸೊ ಈಗ ಹೊಸ ಪಾರ್ಟ್ನರ್ನ ಅಡ್ಮಿಟ್ ಮಾಡಿದಾಗ ಅವನಿಗೆ 2 ರೈಟ್ಸ್ ಇರುತ್ತೆ. ರೈಟ್ಸ್ ಓವರ್ ಅಸೆಟ್ಸ್ ಆಫ್ ದ ಪಾರ್ಟ್ನರ್ಶಿಪ್ ಫರ್ಮ್ ಮತ್ತು ರೈಟ್ಸ್ ಓವರ್ ಪ್ರಾಫಿಟ್ ಆಫ್ ದ ಪಾರ್ಟ್ನರ್ಶಿಪ್ ಫರ್ಮ್. ಸೊ ಇದರಲ್ಲಿ ಒಂದನ್ನು ಜ್ಞಾಪಕ ಇಟ್ಕೊಳ್ಳಿ. ಯಾವಾಗಲೂ ಒಂದು ನ್ಯೂ ಪಾರ್ಟ್ನರ್ಶಿಪ್ ಫರ್ಮ್ಗೆ ಬರಬೇಕು ಅಂದರೆ ಇರುವಂಥ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸಲ್ಲಿ ಎಲ್ಲರೂ ಕೂಡ ಅಗ್ರಿ ಮಾಡಬೇಕು. ಯಾರಿಗಾದರೂ ಒಬ್ರಿಗೂ ಒಪ್ಪಿಗೆ ಇಲ್ಲ ಅಂದರೆ ನ್ಯೂ ಪಾರ್ಟ್ನರ್ನ ಅಡ್ಮಿಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ.